ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ಮೈಸೂರಿನಲ್ಲಿ ದೊಡ್ಡ ಹೈಡ್ರಾಮಾ ನಡೀತಾ ಇದೆ. ಈಗ ಕೇವಲ ಮೈಸೂರು ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗೆ ಯಾರಿಗೆಲ್ಲ ಸಚಿವ ಸ್ಥಾನ ಕೈ ತಪ್ಪಿದೆಯೋ ಅವರ ಬೆಂಬಲಿಗರು ಹೈಡ್ರಾಮಾ ಸೃಷ್ಟಿ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಮೈಸೂರಿನಲ್ಲಿ ತನ್ವೀರ್ ಸೇಠ್ ಅವರ ಬೆಂಬಲಿಗರು ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಬೆಂಬಲಿಗರು ಭಾರಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆ ವೇಳೆ ವಿಷ ಕುಡಿದ ತನ್ವೀರ್ ಸೇಠ್ ಅಭಿಮಾನಿ, ಓ ಮೈ ಗಾಡ್, ವಿಷ ಕುಡಿದಿದ್ದಾರೆ ಅಂತ ನೋಡಿ. ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ತನ್ವೀರ್ ಸೇಠ್ ಬೆಂಬಲಿಗನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 100ಕ್ಕೂ ಹೆಚ್ಚು ತನ್ವೀರ್ ಸೇಠ್ ಬೆಂಬಲಿಗರು ಪೊಲೀಸರ ವಶದಲ್ಲಿದ್ದಾರೆ. ಈಗ ಸಚಿವ ಸ್ಥಾನ ಸಿಗದಿರೋದಕ್ಕೆ ತನ್ವೀರ್ ಸೇಠ್ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತನ್ವೀರ್ ಸೇಠ್ ಮೈಸೂರು ರಾಜಕಾರಣ ಅಂತ ಬಂದಾಗ ತಮ್ಮದೇ ಆದಂತ ಒಂದು ಅವಕಾಶ ಎಲ್ಲ ಸಿಕ್ಕಂತಹ ಸಂದರ್ಭದಲ್ಲಿ ಅದನ್ನ ಸರಿಯಾಗಿ ಬಳಸ್ಕೊಂಡಿದ್ದಾರೆ. ತಮ್ಮದೇ ಆದಂತ ಒಂದು ಛಾಪು ಮೂಡಿಸಿದ್ದಾರೆ ಆ ಭಾಗದಲ್ಲಿ. ಒಬ್ಬ ಮುಸ್ಲಿಂ ನಾಯಕನಾದ್ರೂ ಕೂಡ ಅವರನ್ನ ಎಲ್ಲರೂ ಇಷ್ಟಪಡ್ತಾರೆ. ಸೊ ತನ್ವೀರ್ ಸೇಠ್ ಅವರು ಈ ಹಿಂದೆನೂ ಕೂಡ ನೀವು ಆಕಾಂಕ್ಷಿನಾ ಸರ್ ಅಂದಾಗ, ಹೌದು ನನಗೆ ಬಹಳ ನಂಬಿಕೆ ಇದೆ, ನನ್ನ ಪಕ್ಷದ ಕೆಲಸವನ್ನ ನೋಡಿ, ನನ್ನ ಪಕ್ಷ ನಿಷ್ಠೆಯನ್ನ ನೋಡಿ ನನಗೆ ಈ ಬಾರಿ ಅವಕಾಶ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಬಹಳ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ತನ್ವೀರ್ ಸೇಠ್. ಬಟ್ ಅವರಿಗೆ ಅವಕಾಶ ಸಿಗಲಿಲ್ಲ. ರಿಜ್ವಾನ್ ಅರ್ಷದ್ ಅವ್ರಿಗೆ ಸಿಕ್ಕಿದೆ, ಅದಾದ ನಂತರ ಜಮೀರ್ ಅಹಮದ್ ಖಾನ್ ಅವರಿಗೆ ಸಿಕ್ಕಿದೆ. ಹಾಗಾಗಿ ತನ್ವೀರ್ ಸೇಠ್ ಅವರ ಹೆಸರು ಇಲ್ಲಿ ಬಂದಿಲ್ಲ. ಮುಸ್ಲಿಂ ನಾಯಕರು ಅಂತ ಬಂದಾಗ 3 ಜನರಿಗೆ ಈ ಬಾರಿ ಸಂಪುಟದಲ್ಲಿ ಅವಕಾಶ ಸಿಕ್ಕಿದೆ ಟೋಟಲ್ ಆಗಿ. ಬಟ್ ತನ್ವೀರ್ ಸೇಠ್ ಅವರ ಅವಕಾಶ ಕೈ ತಪ್ಪಿದ್ದಕ್ಕೆ ಅವರ ಫ್ಯಾನ್ಸ್ ಎಲ್ಲ ಕಣ್ಣೀರಿಡ್ತಾ ಇರೋದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ನಾವು. ಎಷ್ಟೋ ವರ್ಷಗಳಿಂದ ತನ್ವೀರ್ ಸೇಠ್ ಅವರ ಜೊತೆಗೆ ಇರುವಂತ ಒಬ್ಬ ಕಾರ್ಯಕರ್ತ ಅವರು ಕಣ್ಣೀರ್ ಹಾಕ್ತಾ ಇರೋದು ಸುಮ್ಮನೆ ಹೇಳಕ್ಕಾಗಲ್ಲ. ತನ್ವೀರ್ ಸೇಠ್ ಮೈಸೂರು ಭಾಗದಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ದಾರೆ. ತಮ್ಮ ಕ್ಷೇತ್ರ ಆಗಿರ್ಬೋದು, ಅಕ್ಕಪಕ್ಕದ ಕ್ಷೇತ್ರಗಳಲ್ಲೂ ಕೂಡ ಬಿಗಿ ಹಿಡಿತವನ್ನ ಹೊಂದಿರುವಂತ ಒಬ್ಬ ನಾಯಕ ಅವರು. ಜೊತೆಗೆ ಈ ಹಿಂದೆ ನಾನು ಈಗಾಗಲೇ ಹೇಳಿದ ಹಾಗೆ, ಸರ್ ನಿಮ್ಗೆ ಅವಕಾಶ ಸಿಗುತ್ತಾ, ನೀವು ಆಕಾಂಕ್ಷಿನ ಅಂತ ಕೇಳಿದಾಗ ಅವ್ರು ಹೇಳಿದ್ ಒಂದೇ ಮಾತು, ನಾನು ಹೋಗಿ ಲಾಭಿ ಮಾಡೋದು, ನನಗೆ ಕೊಡ್ಲೇಬೇಕು ಅಂತ ಕೇಳೋದು ಅದೆಲ್ಲ ಮಾಡಕ್ ಹೋಗಲ್ಲ. ನನ್ನ ಪಕ್ಷ ನಿಷ್ಠೆ ಹೈಕಮಾಂಡ್ ನಾಯಕರಿಗೆ ಗೊತ್ತು, ರಾಜ್ಯ ನಾಯಕರಿಗೆ ಗೊತ್ತು, ನನಗೆ ಅವಕಾಶ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು. ಬಟ್ ಅದು ಮಿಸ್ ಆಗಿದೆ. ಹಾಗಾಗಿನೇ ಇಷ್ಟೆಲ್ಲ ಹೈಡ್ರಾಮಾ. ಕಾಂಗ್ರೆಸ್ನ ಹಿರಿಯ ಶಾಸಕ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ತನ್ವೀರ್ ಸೇಠ್ ಅವರ ಬೆಂಬಲಿಗರು ರಸ್ತೆ ತಡೆ ನಡೆಸಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಜೊತೆಗೆ ಅವರ ಬೆಂಬಲಿಗ ವಿಷವನ್ನು ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಕೂಡ ಮಾಡಿರುವಂಥದ್ದು. ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಆತನನ್ನು ಚಿಕಿತ್ಸೆಗಾಗಿ ದಾಖಲಾಗಿದೆ. ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿನಿದೆ, ಇದು ಮೈಸೂರು ಬೆಂಗಳೂರು ಮುಖ್ಯ ಹೆದ್ದಾರಿಯಲ್ಲಿರ್ತಕ್ಕಂತಹ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯ ಜಂಕ್ಷನ್ನಲ್ಲಿ ನೀವೀಗ ಏನು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಏನು ಮುಸ್ಲಿಂ ಕಾರ್ಯಕರ್ತರು ಶಾಸಕ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಮೈಸೂರಿನಲ್ಲಿ ಪ್ರತಿಭಟನೆ ಉಗ್ರ ಸ್ವರೂಪಕ್ಕೆ ತಳೆದಿದೆ. ಮೊನ್ನೆಯಷ್ಟೇ ಮೈಸೂರಿಗೆ ಬಂದಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಶಾಸಕ ತನ್ವೀರ್ ಸೇಠ್ ಅವರಿಗೆ ಏನು ಸಚಿವ ಸ್ಥಾನ ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಅವರು ಬೆಂಬಲಿಗರಿಗೆ ಕೊಟ್ಟಿದ್ರು ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಅದಾದ ಬಳಿಕ ಇದೀಗ ಸಚಿವ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ರಸ್ತೆಯನ್ನು ತಡೆ ಮಾಡುವ ಮೂಲಕವಾಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಮೈಸೂರಿನ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯ ಮುಂಭಾಗದ ವೃತ್ತ ಏನಿದೆ, ಮೈಸೂರು ಬೆಂಗಳೂರು ಮುಖ್ಯ ಹೆದ್ದಾರಿಯಲ್ಲಿ ರಸ್ತೆ ತಡೆಯನ್ನು ಮಾಡುವ ಮೂಲಕ ಆಕ್ರೋಶವನ್ನು ಹೊರಹಾಕುವ ಮೂಲಕ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಬಹಳ ಮುಖ್ಯವಾಗಿ ಅವರ ಮನೆಯ ಮುಂಭಾಗದಲ್ಲಿ ತನ್ವೀರ್ ಸೇಠ್ ಅವರ ಬೆಂಬಲಿಗ ತಬ್ರೇಜ್ ಅನ್ನುವಂತಹ ವ್ಯಕ್ತಿ ವಿಷ ಸೇವನೆಯನ್ನು ಮಾಡಿ ಆತ್ಮಹತ್ಯೆಗೆ ಯತ್ನವನ್ನು ಮಾಡಿದರು. ಅದಾದ ಬಳಿಕ ಇದೀಗ ಮೈಸೂರು ಬೆಂಗಳೂರು ಮುಖ್ಯ ಹೆದ್ದಾರಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ರಸ್ತೆಯ ಮಧ್ಯದಲ್ಲಿ ವಾಹನಗಳಿಗೆ ಅಡ್ಡಲಾಗಿ ಮಲಗಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಬಹಳ ಮುಖ್ಯವಾಗಿ ಕಳೆದ ಬಾರಿ ಮುಖ್ಯಮಂತ್ರಿಯಾಗಿದ್ದಂಥ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲೂ ಕೂಡ ಶಾಸಕ ತನ್ವೀರ್ ಸೇಠ್ ಅವರು ಸಚಿವರಾಗ್ತಾರೆ ಅಂತ ಹೇಳಿ ಗೊತ್ತಾಗ್ತಾ ಇತ್ತು. ಆದರೆ ಅಂದು ಕೂಡ ಕೈತಪ್ಪಿತ್ತು. ಅದಾದ ಬಳಿಕ ಇದೀಗ ಏನು ಡಿ ಕೆ ಶಿವಕುಮಾರ್ ಅವರ ಅವಧಿಯಲ್ಲೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅಂತೇಳಿ ಭಾವಿಸಲಾಗ್ತಾ ಇತ್ತು. ಆದರೆ ಈಗಲೂ ಕೂಡ ಸಚಿವ ಸ್ಥಾನ ಏನು ತನ್ವೀರ್ ಸೇಠ್ ಅವರಿಗೆ ಕೈ ತಪ್ಪಿದೆ. ಹೀಗಾಗಿ ಅವರ ಬೆಂಬಲಿಗರು ರಸ್ತೆಯಲ್ಲಿ ಅಡ್ಡಲಾಗಿ ಮಲಗಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಸರ್, ಈಗ ಯಾವ ರೀತಿ ನಿಮ್ಮ ಹೋರಾಟ ಮುಂದೆ ಇರುತ್ತೆ ಅಂತ, ಯಾಕಂದರೆ ಈಗಲೂ ಕೂಡ ಕೈ ತಪ್ಪಿದೆ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ? ಸರ್, ನಾವು ಎಲ್ಲ ನರಸಿಂಹರ ಕ್ಷೇತ್ರದಲ್ಲಿ ಜನ ಅವರ ಅಭಿಪ್ರಾಯ ನಾವು ಎಲ್ಲ ಸೇರಿಕೊಂಡು ತೀರ್ಮಾನ ಮಾಡ್ತೀವಿ. ಮುಂದೆ ಚುನಾವಣೆಯಲ್ಲಿ ಏನು ಮಾಡಬೇಕು ಮತ್ತು ಶಾಸಕರಿಗೆ ರಾಜೀನಾಮೆ ಕೊಡಬೇಕು ಇಲ್ಲ ಅಂತ ಹೇಳಿಬಿಟ್ಟು ನಾವು ತೀರ್ಮಾನ ಮಾಡ್ತೀವಿ.
ಆ ತೀರ್ಮಾನ ಮಾಡೋಕ್ಕೆ ಶಾಸಕರು ಹೇಳಿದ್ದಾರೆ. ಅವ್ರ ಆಸ್ತಿ ಪಾರ್ಟಿ ಇಲ್ಲ, ಅವ್ರ ಆಸ್ತಿ ಜನ ಏನು ಹೇಳ್ತಾರೋ ಅದಕ್ಕೆ ಕೇಳ್ತೀನಿ ಅಂತ ಅವರು ಹೇಳಿದ್ದಾರೆ ಸರ್. ಇದು ಅವರ ಬೆಂಬಲಿಗರ ಮಾತು. ನೀವು ಬಹಳ ಮುಖ್ಯವಾಗಿ ಶಾಸಕ ಸ್ಥಾನಕ್ಕೂ ರಾಜೀನಾಮೆಯನ್ನು ಕೊಡಿ, ಮುಂದಿನ ಚುನಾವಣೆಯಲ್ಲಿ ನಾವು ಯಾವ ರೀತಿ ಎದುರಿಸಬೇಕು ಅನ್ನೋದನ್ನು ಕೂಡ ನಾವು ಡಿಸೈಡ್ ಮಾಡ್ತೇವೆ ಅನ್ನೋದು ಆ ಕಾರ್ಯಕರ್ತರ ಮಾತು. ಹೀಗಾಗಿ ಮೈಸೂರು ಬೆಂಗಳೂರು ಮುಖ್ಯ ಹೆದ್ದಾರಿಯಲ್ಲಿ ರಸ್ತೆ ತಡೆಯನ್ನು ನಡೆಸುವ ಮೂಲಕವಾಗಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ವಾಹನಗಳಿಗೆ ಅಡ್ಡಲಾಗಿ ಮಲಗಿ ತಮ್ಮ ಆಕ್ರೋಶವನ್ನು ತನ್ವೀರ್ ಸೇಠ್ ಅವರ ಬೆಂಬಲಿಗರು ಹೊರ ಹಾಕ್ತಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನೀವೀಗ ನೋಡ್ಬೋದು. ಇದು ಮೈಸೂರು ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 275. ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ತಡೆ ಮಾಡುವ ಮೂಲಕವಾಗಿ ತಮ್ಮ ಪ್ರತಿಭಟನೆಯನ್ನು ಹೊರಹಾಕ್ತಿದ್ದಾರೆ. ಹೀಗಾಗಿ ಗಂಟೆಗಟ್ಟಲೆ ಕಾಲ ವಾಹನ ಸವಾರರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥ ಒಂದು ಕಡೆ ವಾಹನ ಸವಾರರಿಗೆ ಸಮಸ್ಯೆ ಆಗ್ತಾ ಇದೆ, ಮತ್ತೊಂದು ಕಡೆ ತನ್ವೀರ್ ಸೇಠ್ ಅವರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಒಂದು ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂಥದ್ದು. ನಾನು ಪ್ರತಿಭಟನೆ ಹತ್ರ ಮಾತನಾಡ್ತೀನಿ. ಸರ್, ಈಗ ಸರ್ ಏನು ಹೇಳ್ತೀರಾ ಸರ್? ಈಗ ಮತ್ತೆ ಸಚಿವ ಸ್ಥಾನ ಕೈ ತಪ್ಪಿದೆ ಸರ್. ನಮ್ಮ ಶಾಸಕರಿಗೆ ಅನ್ಯಾಯ ಆಗಿದೆ. ನಾವು ಎಲ್ಲ ಸೇರಿ ಹೋರಾಟ ಮಾಡ್ತಾ ಇದ್ದೀನಿ. ನಮಗೆ ನ್ಯಾಯ ಸಿಕ್ಕೇ ಗಂಟ ನಾವು ಯಾವುದೇ ಕಾರಣಕ್ಕೂ ನಮಗೆ ನ್ಯಾಯ ಸಿಗಬೇಕು, ನಾವು ಇಲ್ಲಿಂದ ಹೋಯ್ತೀವಿ. ನನಗೆ 6 ಸತಿ ತನ್ವೀರ್ ಸೇಠ್ ಗೆದ್ದಿ 6 ಸತಿ ಅವ್ರಿಗೆ ಇದು DK ಶಿವಕುಮಾರ್ ಮೇಲೆ ತುಂಬ ನಂಬಿಕೆ ಇತ್ತು. ಎಲ್ಲ ಯಾರು ಮೋಸ ಮಾಡಿದ್ದಾರೆ ಗೊತ್ತಿಲ್ಲ. ನಮ್ಮ ಶಾಸಕರ ಮೇಲೆ ಅನ್ಯಾಯ ಆಗಿದೆ, ಇಡೀ ಮೈಸೂರಿಗೆ ಅನ್ಯಾಯ ಆಗಿದೆ. ನಾವು ನ್ಯಾಯ ಕೇಳ್ತೀವಿ, ನಮಗೆ ನ್ಯಾಯ ಕೊಡಿ ನಮಗೆ. ಇದು ತನ್ವೀರ್ ಸೇಠ್ ಅವರ ಬೆಂಬಲಿಗರ ಮಾತು. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು. ಆಕ್ರೋಶ ಅಂತೂ ಇದ್ದದ್ದೇ, ಬಟ್ ಈ ರೀತಿಯಾಗಿ ಅಂದರೆ ವಿಷ ಕುಡಿಯೋದು ಈ ರೀತಿಯಾದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಅವಕಾಶ ಸಿಗುತ್ತೆ. ಹೋರಾಟ ಪ್ರತಿಭಟನೆಗಳು ಇದ್ದೇ ಇರ್ತವೆ. ವಿಷ ಕುಡಿದ್ರೆ ನಿಮ್ಮ ಜೀವನೇ ಹೋಗೋದು.